ಮುಂದಿನ ಸುದ್ದಿಯನ್ನ ನೋಡೋಣ. ಕಾಂಗ್ರೆಸ್ ಶಾಸಕ ಪಪ್ಪಿ ವೀರೇಂದ್ರ ಪಪ್ಪಿ ನಸೀಬು ಸರಿ ಇಲ್ಲವೇನೋ, ಇಡಿ ದಾಳಿ ಮುಗಿತು ಅನ್ನುವಷ್ಟರಲ್ಲಿ ಮತ್ತೆ ಶಾಕ್ ಕೊಟ್ಟಿದೆ. ಕೋಟೆಗೆ ಲಗ್ಗೆ ಇಟ್ಟು ದಾಖಲೆಗೆ ತಲಾಶ್ ನಡೆಸಿದೆ. ಕಾಂಗ್ರೆಸ್ ಶಾಸಕ ಪಪ್ಪಿಗೆ ಮತ್ತೆ ಇಡಿ ಶಾಕ್. ಶಾಸಕನ ಕೋಟೆಯಲ್ಲಿದ್ದ ಕಾರುಗಳು ಜಪ್ತಿ. ಚಿತ್ರದುರ್ಗ ನಗರ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಆನ್ಲೈನ್ ಬೆಟ್ಟಿಂಗ್ ಮತ್ತು ಅಕ್ರಮ ಹಣ ವರ್ಗಾವಣೆಗೆ ಸುಣ್ಣುಂಗಲಾರದ ತುತ್ತಾಗಿದೆ. ಇಡಿ ವಶದಲ್ಲಿರುವ ವೀರೇಂದ್ರ ಪಪ್ಪಿಗೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಮತ್ತೆ ಶಾಕ್ ಕೊಟ್ಟಿದ್ದಾರೆ. ಚಳ್ಳಕೆರೆ ಹಳೆ ಟೌನ್ನಲ್ಲಿರುವ ಪಪ್ಪಿ ಕೋಟೆಗೆ ನುಗ್ಗಿ 4 ಐಷಾರಾಮಿ ಕಾರುಗಳನ್ನು ಜಪ್ತಿ ಮಾಡಿದ್ದಾರೆ. ಶಾಸಕರ ಮನೆಯಲ್ಲಿ ಕೆಲ ದಾಖಲೆಗಳಿಗೆ ತಲಾಶ್ ನಡೆಸಿದ್ದಾರೆ. ಕೆಸಿ ಪಪ್ಪಿ ವಿಚಾರಣೆ ಬಳಿಕವೂ ಇಡಿ ತನ್ನ ದಾಳಿ ಮುಂದುವರೆಸಿದೆ. ಶಾಸಕನ ಹೇಳಿಕೆ ಪಡೆದಿರುವ ಅಧಿಕಾರಿಗಳು ಅಕ್ರಮ ಬಯಲು ಮಾಡುವ ನಾನಾ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಚಿತ್ರದುರ್ಗದ ಪೋಸ್ಟ್ ಆಫೀಸ್ಗೂ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಅಂಚೆ ಕಚೇರಿಯಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಹಾಗೂ ಅವರ ಕುಟುಂಬದ ಸದಸ್ಯರ ಅಂಚೆ ಕಚೇರಿ ಠೇವಣಿಯ ವಿವರಗಳನ್ನು ಕಲೆ ಹಾಕಿದ್ದಾರೆ ಎನ್ನಲಾಗಿದೆ. ಆಗಸ್ಟ್ 22ರಂದು ದಾಳಿ ನಡೆಸಿದ್ದ ಇಡಿ ಅಧಿಕಾರಿಗಳು ದಾಖಲೆಗಳನ್ನು ವಶಪಡಿಸಿಕೊಂಡಿತ್ತು. ಹೋದ್ಯಾಪಿಶಾಚಿ ಅಂದ್ರೆ ಗವಾಕ್ಷಿಲಿ ಬಂದೆ ಎಂಬ ಗಾದೆ ಮಾತಿನಂತೆ ಇಡಿ ದಾಳಿ ಮುಗಿಯಿತು ಅಂದುಕೊಂಡಿದ್ದ ಶಾಸಕ ವೀರೇಂದ್ರ ಪಪ್ಪಿ ಹಾಗೂ ಕುಟುಂಬಕ್ಕೆ ಮತ್ತೆ ಇಡಿ ದಾಳಿ ಮಾಡಿ ಬಿಸಿ ಮುಟ್ಟಿಸಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಮುಂದಿನ ಸುದ್ದಿಯನ್ನ ನೋಡೋಣ. ಕಾಂಗ್ರೆಸ್ ಶಾಸಕ ಪಪ್ಪಿ ವೀರೇಂದ್ರ ಪಪ್ಪಿ ನಸೀಬು ಸರಿ ಇಲ್ಲವೇನೋ, ಇಡಿ ದಾಳಿ ಮುಗಿತು ಅನ್ನುವಷ್ಟರಲ್ಲಿ ಮತ್ತೆ ಶಾಕ್ ಕೊಟ್ಟಿದೆ. ಕೋಟೆಗೆ ಲಗ್ಗೆ ಇಟ್ಟು ದಾಖಲೆಗೆ ತಲಾಶ್ ನಡೆಸಿದೆ. ಕಾಂಗ್ರೆಸ್ ಶಾಸಕ ಪಪ್ಪಿಗೆ ಮತ್ತೆ ಇಡಿ ಶಾಕ್. ಶಾಸಕನ ಕೋಟೆಯಲ್ಲಿದ್ದ ಕಾರುಗಳು ಜಪ್ತಿ. ಚಿತ್ರದುರ್ಗ ನಗರ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಆನ್ಲೈನ್ ಬೆಟ್ಟಿಂಗ್ ಮತ್ತು ಅಕ್ರಮ ಹಣ ವರ್ಗಾವಣೆಗೆ ಸುಣ್ಣುಂಗಲಾರದ ತುತ್ತಾಗಿದೆ. ಇಡಿ ವಶದಲ್ಲಿರುವ ವೀರೇಂದ್ರ ಪಪ್ಪಿಗೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಮತ್ತೆ ಶಾಕ್ ಕೊಟ್ಟಿದ್ದಾರೆ. ಚಳ್ಳಕೆರೆ ಹಳೆ ಟೌನ್ನಲ್ಲಿರುವ ಪಪ್ಪಿ ಕೋಟೆಗೆ ನುಗ್ಗಿ 4 ಐಷಾರಾಮಿ ಕಾರುಗಳನ್ನು ಜಪ್ತಿ ಮಾಡಿದ್ದಾರೆ. ಶಾಸಕರ ಮನೆಯಲ್ಲಿ ಕೆಲ ದಾಖಲೆಗಳಿಗೆ ತಲಾಶ್ ನಡೆಸಿದ್ದಾರೆ. ಕೆಸಿ ಪಪ್ಪಿ ವಿಚಾರಣೆ ಬಳಿಕವೂ ಇಡಿ ತನ್ನ ದಾಳಿ ಮುಂದುವರೆಸಿದೆ. ಶಾಸಕನ ಹೇಳಿಕೆ ಪಡೆದಿರುವ ಅಧಿಕಾರಿಗಳು ಅಕ್ರಮ ಬಯಲು ಮಾಡುವ ನಾನಾ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಚಿತ್ರದುರ್ಗದ ಪೋಸ್ಟ್ ಆಫೀಸ್ಗೂ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಅಂಚೆ ಕಚೇರಿಯಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಹಾಗೂ ಅವರ ಕುಟುಂಬದ ಸದಸ್ಯರ ಅಂಚೆ ಕಚೇರಿ ಠೇವಣಿಯ ವಿವರಗಳನ್ನು ಕಲೆ ಹಾಕಿದ್ದಾರೆ ಎನ್ನಲಾಗಿದೆ. ಆಗಸ್ಟ್ 22ರಂದು ದಾಳಿ ನಡೆಸಿದ್ದ ಇಡಿ ಅಧಿಕಾರಿಗಳು ದಾಖಲೆಗಳನ್ನು ವಶಪಡಿಸಿಕೊಂಡಿತ್ತು. ಹೋದ್ಯಾಪಿಶಾಚಿ ಅಂದ್ರೆ ಗವಾಕ್ಷಿಲಿ ಬಂದೆ ಎಂಬ ಗಾದೆ ಮಾತಿನಂತೆ ಇಡಿ ದಾಳಿ ಮುಗಿಯಿತು ಅಂದುಕೊಂಡಿದ್ದ ಶಾಸಕ ವೀರೇಂದ್ರ ಪಪ್ಪಿ ಹಾಗೂ ಕುಟುಂಬಕ್ಕೆ ಮತ್ತೆ ಇಡಿ ದಾಳಿ ಮಾಡಿ ಬಿಸಿ ಮುಟ್ಟಿಸಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಮುಂದಿನ ಸುದ್ದಿಯನ್ನ ನೋಡೋಣ. ಕಾಂಗ್ರೆಸ್ ಶಾಸಕ ಪಪ್ಪಿ ವೀರೇಂದ್ರ ಪಪ್ಪಿ ನಸೀಬು ಸರಿ ಇಲ್ಲವೇನೋ, ಇಡಿ ದಾಳಿ ಮುಗಿತು ಅನ್ನುವಷ್ಟರಲ್ಲಿ ಮತ್ತೆ ಶಾಕ್ ಕೊಟ್ಟಿದೆ. ಕೋಟೆಗೆ ಲಗ್ಗೆ ಇಟ್ಟು ದಾಖಲೆಗೆ ತಲಾಶ್ ನಡೆಸಿದೆ. ಕಾಂಗ್ರೆಸ್ ಶಾಸಕ ಪಪ್ಪಿಗೆ ಮತ್ತೆ ಇಡಿ ಶಾಕ್. ಶಾಸಕನ ಕೋಟೆಯಲ್ಲಿದ್ದ ಕಾರುಗಳು ಜಪ್ತಿ.
ಚಿತ್ರದುರ್ಗ ನಗರ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪೊಪ್ಪಿಗೆ ಆನ್ಲೈನ್ ಬೆಟ್ಟಿಂಗ್ ಮತ್ತು ಅಕ್ರಮ ಹಣ ವರ್ಗಾವಣೆಗೆ ಸುನ್ನಂಗಲಾರದ ತುತ್ತಾಗಿದೆ. ಇಡಿ ವಶದಲ್ಲಿರುವ ವೀರೇಂದ್ರ ಪೊಪ್ಪಿಗೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಮತ್ತೆ ಶಾಕ್ ಕೊಟ್ಟಿದ್ದಾರೆ. ಚಳ್ಳಕೆರೆ ಹಳೆ ಟೌನ್ನಲ್ಲಿರುವ ಪಪ್ಪಿ ಕೋಟೆಗೆ ನುಗ್ಗಿ 4 ಐಷಾರಾಮಿ ಕಾರುಗಳನ್ನು ಜಪ್ತಿ ಮಾಡಿದ್ದಾರೆ. ಶಾಸಕರ ಮನೆಯಲ್ಲಿ ಕೆಲ ದಾಖಲೆಗಳಿಗೆ ತಲಾಶ್ ನಡೆಸಿದ್ದಾರೆ. ಕೆಸಿ ಪಪ್ಪಿ ವಿಚಾರಣೆ ಬಳಿಕವೂ ಇಡಿ ತನ್ನ ದಾಳಿ ಮುಂದುವರೆಸಿದೆ. ಶಾಸಕನ ಹೇಳಿಕೆ ಪಡೆದಿರುವ ಅಧಿಕಾರಿಗಳು ಅಕ್ರಮ ಬಯಲು ಮಾಡುವ ನಾನಾ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಚಿತ್ರದುರ್ಗದ ಪೋಸ್ಟ್ ಆಫೀಸ್ಗೂ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಅಂಚೆ ಕಚೇರಿಯಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಹಾಗೂ ಅವರ ಕುಟುಂಬದ ಸದಸ್ಯರ ಅಂಚೆ ಕಚೇರಿ ಠೇವಣಿಯ ವಿವರಗಳನ್ನು ಕಲೆ ಹಾಕಿದ್ದಾರೆ ಎನ್ನಲಾಗಿದೆ. ಆಗಸ್ಟ್ 22ರಂದು ದಾಳಿ ನಡೆಸಿದ್ದ ಇಡಿ ಅಧಿಕಾರಿಗಳು ದಾಖಲೆಗಳನ್ನು ವಶಪಡಿಸಿಕೊಂಡಿತ್ತು. ಹೋದ್ಯಾಪಿಶಾಚಿ ಅಂದ್ರೆ ಗವಾಕ್ಷಿಲಿ ಬಂದೆ ಎಂಬ ಗಾದೆ ಮಾತಿನಂತೆ ಇಡಿ ದಾಳಿ ಮುಗಿಯಿತು ಅಂದುಕೊಂಡಿದ್ದ ಶಾಸಕ ವೀರೇಂದ್ರ ಪಪ್ಪಿ ಹಾಗೂ ಕುಟುಂಬಕ್ಕೆ ಮತ್ತೆ ಇಡಿ ದಾಳಿ ಮಾಡಿ ಬಿಸಿ ಮುಟ್ಟಿಸಿದೆ. ವೀರೇಶ್ ವಿ ಚಳ್ಳಕೆರೆ, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಮುಂದಿನ ಸುದ್ದಿಯನ್ನ ನೋಡೋಣ. ಕಾಂಗ್ರೆಸ್ ಶಾಸಕ ಪಪ್ಪಿ ವೀರೇಂದ್ರ ಪಪ್ಪಿ ನಸೀಬು ಸರಿ ಇಲ್ಲವೇನೋ? ಇಡಿ ದಾಳಿ ಮುಗಿತು ಅನ್ನುವಷ್ಟರಲ್ಲಿ ಮತ್ತೆ ಶಾಕ್ ಕೊಟ್ಟಿದೆ. ಕೋಟೆಗೆ ಲಗ್ಗೆ ಇಟ್ಟು ದಾಖಲೆಗೆ ತಲಾಶ್ ನಡೆಸಿದೆ. ಕಾಂಗ್ರೆಸ್ ಶಾಸಕ ಪಪ್ಪಿಗೆ ಮತ್ತೆ ಇಡಿ ಶಾಕ್. ಶಾಸಕನ ಕೋಟೆಯಲ್ಲಿದ್ದ ಕಾರುಗಳು ಜಪ್ತಿ. ಚಿತ್ರದುರ್ಗ ನಗರ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪೊಪ್ಪಿಗೆ ಆನ್ಲೈನ್ ಬೆಟ್ಟಿಂಗ್ ಮತ್ತು ಅಕ್ರಮ ಹಣ ವರ್ಗಾವಣೆಗೆ ಸುನ್ನಂಗಲಾರದ ತುತ್ತಾಗಿದೆ. ಇಡಿ ವಶದಲ್ಲಿರುವ ವೀರೇಂದ್ರ ಪೊಪ್ಪಿಗೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಮತ್ತೆ ಶಾಕ್ ಕೊಟ್ಟಿದ್ದಾರೆ. ಚಳ್ಳಕೆರೆ ಹಳೆ ಟೌನ್ನಲ್ಲಿರುವ ಪಪ್ಪಿ ಕೋಟೆಗೆ ನುಗ್ಗಿ 4 ಐಷಾರಾಮಿ ಕಾರುಗಳನ್ನು ಜಪ್ತಿ ಮಾಡಿದ್ದಾರೆ. ಶಾಸಕರ ಮನೆಯಲ್ಲಿ ಕೆಲ ದಾಖಲೆಗಳಿಗೆ ತಲಾಶ್ ನಡೆಸಿದ್ದಾರೆ. ಕೆಸಿ ಪಪ್ಪಿ ವಿಚಾರಣೆ ಬಳಿಕವೂ ಇಡಿ ತನ್ನ ದಾಳಿ ಮುಂದುವರೆಸಿದೆ. ಶಾಸಕನ ಹೇಳಿಕೆ ಪಡೆದಿರುವ ಅಧಿಕಾರಿಗಳು ಅಕ್ರಮ ಬಯಲು ಮಾಡುವ ನಾನಾ ಆಯಾಮಗಳಲ್ಲಿ ತನಿಖೆ ನಡೆಸುತ್ತಿದ್ದಾರೆ. ಚಿತ್ರದುರ್ಗದ ಪೋಸ್ಟ್ ಆಫೀಸ್ಗೂ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಅಂಚೆ ಕಚೇರಿಯಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಹಾಗೂ ಅವರ ಕುಟುಂಬದ ಸದಸ್ಯರ ಅಂಚೆ ಕಚೇರಿ ಠೇವಣಿಯ ವಿವರಗಳನ್ನು ಕಲೆ ಹಾಕಿದ್ದಾರೆ ಎನ್ನಲಾಗಿದೆ. ಆಗಸ್ಟ್ 22ರಂದು ದಾಳಿ ನಡೆಸಿದ್ದ ಇಡಿ ಅಧಿಕಾರಿಗಳು ದಾಖಲೆಗಳನ್ನು ವಶಪಡಿಸಿಕೊಂಡಿತ್ತು. ಹೋದ್ಯಾಪಿಶಾಚಿ ಅಂದ್ರೆ ಗವಾಕ್ಷಿಲಿ ಬಂದೆ ಎಂಬ ಗಾದೆ ಮಾತಿನಂತೆ ಇಡಿ ದಾಳಿ ಮುಗಿಯಿತು ಅಂದುಕೊಂಡಿದ್ದ ಶಾಸಕ